4,000 ಶಾಲೆಗಳನ್ನ ಕನ್ನಡದ ಶಾಲೆಗಳನ್ನ ಗಡಿ ಭಾಗದಲ್ಲಿ ಮುಚ್ಚಿದ್ದೀವಿ. ಆದ್ರೆ ನೀವು 4,000 ಕನ್ನಡ ಶಾಲೆಗಳನ್ನು ಮುಚ್ಚಿಬಿಟ್ಟು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ 4,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ. 150 ಕೋಟಿ ರೂಪಾಯಿಯನ್ನ ವರ್ಕ್ ಆಸ್ತಿ ಸಂರಕ್ಷಣೆಗೆ ಕೊಟ್ಟಿದ್ದೀವಿ. ಅವರು ಸಂರಕ್ಷಣೆ ಮಾಡೋದು ಕೊಟ್ಟಿದ್ದೀವಿ. ಯಾಕೆ ಕರ್ನಾಟಕದಲ್ಲಿ ರಾಷ್ಟ್ರದಲ್ಲಿ ಕೊಡಿ, ನಾವು ಬೇಡ ಅನ್ನೋದಿಲ್ಲ. ಆ ಶಾಲೆಗಳು ಕೊಡಿ. ಮತ್ತೊಂದು ಕಡೆ 4,000 ಶಾಲೆಗಳು ಮುಚ್ಚಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡಿದ್ದೀರಾ? ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ನೀವೇನನ್ನು ಕೊಟ್ಟಿಲ್ಲ. ಅದಲ್ಲದೆ ನೀವು ಉರ್ದು ಸುಮಾರು ಹಾಗೂ 100 ಕೋಟಿ ರೂಪಾಯಿ ಉರ್ದು ಶಾಲೆಗಳಲ್ಲಿ ಖರ್ಚು ಮಾಡಲು ಇಟ್ಟಿದ್ದೀರಿ. ನಮ್ಮ 4,000 ಶಾಲೆಗಳನ್ನ ಮುಚ್ಚಿದ್ದೀರಿ. 4,000 ಕೋಟಿ ರೂಪಾಯಿನ ಅಲ್ಪಸಂಖ್ಯಾತ ಶಾಲೆಗಳಿಗೆ ಮೀಸಲಿಟ್ಟಿದ್ದೀರಿ. 150 ಕೋಟಿ ರೂಪಾಯಿ ವರ್ಕ್ಸ್ ಫೋರ್ಡ್ ಆಸ್ತಿಗಳನ್ನ ಸಂರಕ್ಷಣೆ ಮಾಡಕ್ಕೆ ಇಟ್ಟಿದ್ದೀರಿ. 100 ಕೋಟಿ ರೂಪಾಯಿಗಳನ್ನ ಶಾಲಾ ಖರ್ಚುಗಳನ್ನು ಮಾಡಿದ್ದೀವಿ. ಮುಲ್ಲಾಗಳಿಗೆ ಮಾಸಿಕ 6,000 ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ದೇವಸ್ಥಾನಗಳಲ್ಲಿ ಪೂಜಾರಿ ಕೆಲಸ ಮಾಡ್ತಾರಲ್ಲ, 33,000 ದೇವಸ್ಥಾನಗಳಲ್ಲಿ, ಅವ್ರು ಏನ್ ಸ್ವಾಮಿ ಬಳುವಳಿ, ಯಾವ ನ್ಯಾಯ ಇದು? ಯಾತಕ್ಕೋಸ್ಕರ ಒಂದು ಒಬ್ಬರನ್ನ ಇದು ಮಾಡಿ ಸಮತೋಲನ ಮಾಡ್ತಕ್ಕಂಥದ್ರೊಳಗೆ ಅಸಮಾನತೆಯನ್ನ ಯಾಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ? ನೀವು ಮುಸಲ್ಮಾನರ ಓಲೈಕೆ ಮಾಡೋದಕ್ಕೆ ನೀವೇನೇನು ಕೊಡ್ತೇವೆ ಕೊಡೋದಕ್ಕೆ ನಮ್ದೇನು ಇದಿಲ್ಲ. ಆದ್ರೆ ಇನ್ನೊಂದು ವರ್ಗ ಯಾರಿದ್ದಾರೆ, ಬಹುಸಂಖ್ಯಾತರು, ಬೇರೆ ಬೇರೆ ಇದರೊಳಗೆ ಹಿಂದೂಗಳು ಅಂತ ಹೇಳಿದ್ದಾರೆ, ಆ ದೇವಾಲಯಗಳಿಗಾಗ್ಲಿ, ಆ ದೇವಸ್ಥಾನ ಸಂರಕ್ಷಣೆಗಾಗ್ಲಿ, ಆ ಶಾಲೆಗಳನ್ನ ನಡೆಸ್ತಕ್ಕಂಥ 4,000 ಶಾಲೆ ಮುಚ್ಚಿರೋದಕ್ಕಾಗ್ಲಿ, ಮತ್ತೆ ₹1 ಕೂಡ ಇದ್ದೀರಾ? ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ? 4,000 ಶಾಲೆಗಳನ್ನ ಕನ್ನಡದ ಶಾಲೆಗಳನ್ನ ಗಡಿ ಭಾಗದಲ್ಲಿ ಮುಚ್ಚಿದ್ದೀರಿ. ಆದ್ರೆ ನೀವು 4,000 ಕನ್ನಡ ಶಾಲೆಗಳನ್ನು ಮುಚ್ಚಿಬಿಟ್ಟು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ 4,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ. 150 ಕೋಟಿ ರೂಪಾಯಿಯನ್ನ ವರ್ಕ್ ಆಸ್ತಿ ಸಂರಕ್ಷಣೆಗೆ ಕೊಟ್ಟಿದ್ದೀವಿ. ಅವರು ಸಂರಕ್ಷಣೆ ಮಾಡೋದು ಕೊಟ್ಟಿದ್ದೀವಿ. ಯಾಕೆ ಕರ್ನಾಟಕದಲ್ಲಿ ರಾಷ್ಟ್ರದಲ್ಲಿ ಕೊಡಿ, ನಾವು ಬೇಡ ಅನ್ನೋದಿಲ್ಲ. ಆ ಶಾಲೆಗಳು ಕೊಡಿ. ಮತ್ತೊಂದು ಕಡೆ 4,000 ಶಾಲೆಗಳನ್ನು ಮುಚ್ಚಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡಿದ್ದೀರಾ? ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ನೀವೇನನ್ನು ಕೊಟ್ಟಿಲ್ಲ. ಅದಲ್ಲದೆ ನೀವು ಉರ್ದು ಸುಮಾರು ಹಾಗೂ 100 ಕೋಟಿ ರೂಪಾಯಿ ಉರ್ದು ಶಾಲೆಗಳಲ್ಲಿ ಖರ್ಚು ಮಾಡಲು ಇಟ್ಟಿದ್ದೀರಿ. ನಮ್ಮ 4,000 ಶಾಲೆಗಳನ್ನ ಮುಚ್ಚಿದ್ದೀರಿ. 4,000 ಕೋಟಿ ರೂಪಾಯಿನ ಅಲ್ಪಸಂಖ್ಯಾತ ಶಾಲೆಗಳಿಗೆ ಮೀಸಲಿಟ್ಟಿದ್ದೀರಿ. 150 ಕೋಟಿ ರೂಪಾಯಿ ವರ್ಕ್ಸ್ ಫೋರ್ಡ್ ಆಸ್ತಿಗಳನ್ನ ಸಂರಕ್ಷಣೆ ಮಾಡಕ್ಕೆ ಇಟ್ಟಿದ್ದೀರಿ. 100 ಕೋಟಿ ರೂಪಾಯಿಗಳನ್ನ ಶಾಲಾ ಖರ್ಚುಗಳನ್ನು ಮಾಡಿದ್ದೀವಿ. ಮುಲ್ಲಾಗಳಿಗೆ ಮಾಸಿಕ 6,000 ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ದೇವಸ್ಥಾನಗಳಲ್ಲಿ ಪೂಜಾರಿ ಕೆಲಸ ಮಾಡ್ತಾರಲ್ಲ, 33,000 ದೇವಸ್ಥಾನಗಳಲ್ಲಿ, ಅವ್ರು ಏನ್ ಸ್ವಾಮಿ ಬಳುವಳಿ, ಯಾವ ನ್ಯಾಯ ಇದು? ಯಾತಕ್ಕೋಸ್ಕರ ಒಂದು ಒಬ್ಬರನ್ನ ಇದು ಮಾಡಿ ಸಮತೋಲನ ಮಾಡ್ತಕ್ಕಂಥದ್ರೊಳಗೆ ಅಸಮಾನತೆಯನ್ನ ಯಾಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ? ನೀವು ಮುಸಲ್ಮಾನರ ಓಲೈಕೆ ಮಾಡೋದಕ್ಕೆ ನೀವೇನೇನು ಕೊಡ್ತೇವೆ ಕೊಡೋದಕ್ಕೆ ನಮ್ದೇನು ಇದಿಲ್ಲ. ಆದ್ರೆ ಇನ್ನೊಂದು ವರ್ಗ ಯಾರಿದ್ದಾರೆ, ಬಹುಸಂಖ್ಯಾತರು, ಬೇರೆ ಬೇರೆ ಇದರೊಳಗೆ ಹಿಂದೂಗಳು ಅಂತ ಹೇಳಿದ್ದಾರೆ, ಆ ದೇವಾಲಯಗಳಿಗಾಗ್ಲಿ, ಆ ದೇವಸ್ಥಾನ ಸಂರಕ್ಷಣೆಗಾಗ್ಲಿ, ಆ ಶಾಲೆಗಳನ್ನ ನಡೆಸ್ತಕ್ಕಂಥ 4,000 ಶಾಲೆ ಮುಚ್ಚಿರೋದಕ್ಕಾಗ್ಲಿ, ಮತ್ತೆ ₹1 ಕೂಡ ಇದ್ದೀರಾ? ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ?